ಶೆಟ್ಟಿ ಅವರ ಡೈನಾಮೈಟ್ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿದೆ. ಹಾಲಿವುಡ್ ಮಟ್ಟಕ್ಕೂ ಇದು ಇದೆ. ಇದರಲ್ಲಿ ಕಾಣಿಸಿಕೊಂಡಿರುವಂತಹ ಡಯಾನಾ ಈ ಆಲ್ಬಮ್ ಮತ್ತು ಚಂದನ್ ತಮಗೆ ಹೇಗೆ ಸಿಕ್ಕು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಕೊಂಡಿದ್ದಾರೆ. ಡೈನಾಮೈಟ್ ಮ್ಯೂಸಿಕ್ ವಿಡಿಯೋ ಎಲ್ಲರ ಗಮನ ಸೆಳೆದಿದೆ. ಚಂದನ್ ಶೆಟ್ಟಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಮಾಡಿದ್ದಾರೆ. ಹಾಲಿವುಡ್ ಹುಡುಗಿಯ ತರವೇ ಕಾಣಿಸೋ ಮೈಸೂರು ಹುಡುಗಿಯನ್ನೇ ಈ ಒಂದು ಡೈನಾಮೈಟ್ ಮ್ಯೂಸಿಕ್ ವಿಡಿಯೋಗೆ ಹಾಕಿಕೊಂಡಿದ್ದಾರೆ. ಇವರ ಹೆಸರು ಡಯಾನಾ ಅಂತಲೇ ಇದೆ, ಆದ್ರೆ ಡೈನಾಮೈಟ್ ಅಂತ ಚಂದನ್ ಶೆಟ್ಟಿ ಅವರೇ ಇಟ್ಟಿದ್ದಾರೆ. ಚಂದನ್ ಶೆಟ್ಟಿ ಕೂಡ ಈ ಕುರಿತು ಮಾತನಾಡಿದ್ದಾರೆ. ಇದೀಗ ಅದೇ ಡೈನಾಮೈಟ್ ಒಂದಷ್ಟು ಮಾತನಾಡಿದ್ದಾರೆ. ಚಂದನ್ ಶೆಟ್ಟಿ ಹೇಗೆ ಮೀಟ್ ಆದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಸುಮಾರು ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೊಮ್ಮೆ ಕನೆಕ್ಟ್ ಆಗಿದ್ದಾರೆ. ಅವಾಗ ಡೈನಾ ಒಂದು ಪ್ರಶ್ನೆ ಕೇಳಿದ್ದಾರೆ. ಹೇಗಿದ್ದೀರಾ ಅನ್ನೋದನ್ನ ಡಯಾನಾ ಕೇಳಿದ್ದಾರೆ. ಆ ಸಮಯದಲ್ಲಿ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದಿದ್ರು. ಆಗ ಚಂದನ್ ಶೆಟ್ಟಿ ನಾನು ಸದ್ಯ ಕೇದಾರ್ನಾಥಲ್ಲಿ ಇದ್ದೇನೆ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಮತ್ತು ಡಯಾನಾ ಹೇಗೆ ಮೀಟ್ ಆದ್ರು ಈ ಪ್ರಶ್ನೆಗೆ ಡಯಾನಾ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾರೆ. ಹಿಂದೆ ಒಮ್ಮೆ ಯಾವಾಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಮೆಸೇಜ್ ಮಾಡ್ಕೊಂಡಿದ್ರು. ಈ ಒಂದು ಚಾಟ್ ಆದ್ಮೇಲೆ ಸುಮಾರು ಗ್ಯಾಪ್ ಆಗಿರುತ್ತೆ. ಆದ್ರೆ ಚಂದನ್ ಶೆಟ್ಟಿ ಅವರಿಗೆ ಬೆಂಗಳೂರು ಬೇಸರ ಆಗಿರುತ್ತೆ, ಬೇಡವೇ ಬೇಡ ಅಂತ ಅನ್ಸ್ಬಿಡುತ್ತೆ. ಅದಕ್ಕೇನೆ ಇವರು ಮೈಸೂರಿಗೆ ಶಿಫ್ಟ್ ಆಗ್ತಾರೆ. ಮನೆ ಹುಡುಕೋಕೆ ಶುರು ಮಾಡಿದ ದಿನವೇ ಇವರಿಗೆ ಬಾಡಿಗೆ ಮನೆ ಸಿಗತ್ತೆ. ಮನೆಯವರಿಗೂ ಹೇಳ್ತಾರೆ ಏನಾದ್ರೂ ಅರ್ಜೆಂಟ್ ಇದ್ರೆ ಸುಮಾರು 1.5 ಗಂಟೆಯಲ್ಲಿ ಬೆಂಗಳೂರಿಗೆ ಬರ್ಬೋದು ಅಂತ ಹೇಳಿ ಹೊರಡ್ತಾರೆ. ನಾನು ಮೈಸೂರು, ನೀವು ಮೈಸೂರ? ಚಂದನ್ ಶೆಟ್ಟಿ ಹಾಗೂ ಡಯಾನಾ ಮತ್ತೆ ಚಾಟ್ ಮಾಡ್ತಾರೆ. ನಾನು ಮೈಸೂರಿನಲ್ಲಿಯೇ ಇರೋದು ಅಂತ ಚಂದನ್ ಶೆಟ್ಟಿ ಹೇಳ್ತಾರೆ. ಡಯಾನಾ ಕೂಡ ನಾನು ಈ ಊರಿನವಳೆ ಅಂತ ಹೇಳ್ತಾರೆ. ಈ ರೀತಿ ಚಂದನ್ ಮತ್ತು ಡಯಾನಾ ಮೀಟ್ ಆಗೋದು. ಇಂಗ್ಲಿಷ್ ಅಲ್ಲಿಯೇ ಇಬ್ಬರು ಒಂದು ಆಲ್ಬಮ್ ಮಾಡ್ತಾರೆ. ಡಯಾನಾ ಅವರಿಗೆ ಇದನ್ನ ಒಮ್ಮೆ ಹಾಡಿ ಅಂತಲೇ ಹೇಳ್ತಾರೆ. ಧ್ವನಿ ಚೆನ್ನಾಗಿದೆ ಅಂತ ಚಂದನ್ ಅವರಿಗೆ ಅನ್ಸತ್ತೆ. ಎಲ್ಲ ಓಕೆ ಆದ್ಮೇಲೆ ಡಯಾನಾ ಅವರಿಗೆ ಮೈಟ್ ಅಂತ ಹೆಸರು ಸೇರಿಸ್ತಾರೆ. ಅದೇ ಹೆಸರನ್ನ ತಮ್ಮ ಇಂಗ್ಲಿಷ್ ಮ್ಯೂಸಿಕ್ ವಿಡಿಯೋಗೆ ಡೈನಾಮೈಟ್ ಅಂತಲೇ ಇಡ್ತಾರೆ ನೋಡಿ.